ರನ್ನ ಮುಧೋಳ್ನಾಯಿ ವಾಸ್ತುಶಿಲ್ಪ ಕೋಟೆಗಳ ನಾಡು ಎನಿಸಿಕೊಂಡ ಬಾಗಲಕೋಟೆ ಜಿಲ್ಲೆ ಬಗ್ಗೆ ತಿಳಿದುಕೊಳ್ಳೋಣ. ವೆಲ್ಕಮ್ ಟು ಡೇ 9 ಆಫ್ ನಮ್ಮ ಕರ್ನಾಡು. ಬಾಗಲಕೋಟೆ ಜಿಲ್ಲೆಯು ಉತ್ತರ ಕರ್ನಾಟಕದ ಪ್ರಮುಖ ಐತಿಹಾಸಿಕ ಜಿಲ್ಲೆಯಾಗಿದೆ. ಈ ಜಿಲ್ಲೆಯನ್ನು ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುತ್ತಾರೆ, ಏಕೆಂದರೆ ಇಲ್ಲಿ ಚಾಲುಕ್ಯರ ಕಾಲದ ಅದ್ಭುತ ದೇವಾಲಯಗಳು ಮತ್ತು ಶಿಲ್ಪಕಲೆಗಳಿವೆ. ಜಿಲ್ಲೆಯ ಕೇಂದ್ರ ನಗರ ಬಾಗಲಕೋಟೆಯಾಗಿದೆ. ಈ ಜಿಲ್ಲೆಗೆ ಕೃಷ್ಣ, ಮಲಪ್ರಭಾ, ಘಟಪ್ರಭಾ ನದಿಗಳು ನೀರನ್ನು ಸರಬರಾಜು ಮಾಡುತ್ತವೆ. 1997ರಲ್ಲಿ ವಿಜಯಪುರ ಜಿಲ್ಲೆಯಿಂದ ಪ್ರತ್ಯೇಕವಾಗಿ ಬಾಗಲಕೋಟೆ ಜಿಲ್ಲೆ ರಚನೆಯಾಯಿತು. ಈ ಪ್ರದೇಶವು ಪ್ರಾಚೀನ ಚಾಲುಕ್ಯರ ಆಡಳಿತದ ಕೇಂದ್ರವಾಗಿದ್ದು, ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ಅಭಿವೃದ್ಧಿಯಲ್ಲಿ ಮಹತ್ವ ಪಾತ್ರ ವಹಿಸಿದೆ. ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು ಒಟ್ಟಾಗಿ ಚಾಲುಕ್ಯರ ಸುವರ್ಣ ತ್ರಿಕೋನ ಎಂದು ಕರೆಯುತ್ತಾರೆ. ಈ ಮೂರು ಸ್ಥಳಗಳು ಭಾರತದ ಪ್ರಾಚೀನ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ಅಮೂಲ್ಯ ಪರಂಪರೆಯನ್ನು ಪ್ರತಿನಿಧಿಸುತ್ತದೆ. ಮತ್ತು ಈ ನಾಡಿನಲ್ಲಿ ಕವಿ ಚಕ್ರವರ್ತಿ ಎಂದೆನಿಸಿಕೊಂಡ ಕವಿ ರನ್ನ ಸಹ ಈ ನಾಡಿನವರೇ. ಮತ್ತು ಆಲ್ಮಟ್ಟಿ ಆಣೆಕಟ್ಟು ಕೃಷ್ಣಾ ನದಿಯ ಮೇಲೆ ಇರುವ ಕರ್ನಾಟಕದ ಪ್ರಮುಖ ಆಣೆಕಟ್ಟುಗಳಲ್ಲಿ ಒಂದಾಗಿದೆ. ಇದು ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆಗೆ ಬಹಳ ಮಹತ್ವವಾಗಿದೆ. ಈ ಜಿಲ್ಲೆಯ ಪ್ರಸಿದ್ಧ ಪ್ರವಾಸ ತಾಣಗಳು ಬಾದಾಮಿ ಗುಹಾ ದೇವಾಲಯಗಳು, ಅಗಸ್ತ್ಯ ತೀರ್ಥ, ಬಾಗಲಕೋಟೆಯ ಮತ್ತು ಬಾದಾಮಿ ಕೋಟೆ, ಪಟ್ಟದಕಲ್ಲು, ವಿರೂಪಾಕ್ಷ ದೇವಾಲಯ, ಸಂಗಮೇಶ್ವರ ದೇವಾಲಯ, ಯುನೆಸ್ಕೋ ವಿಶ್ವ ಪರಂಪರೆ ತಾಣ, ಐಹೊಳೆ ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ಪ್ರಯೋಗಶಾಲೆ ಎಂದು ಪ್ರಸಿದ್ಧ ಹೊಂದಿದೆ. 100ಕ್ಕೂ ಹೆಚ್ಚು ಪ್ರಾಚೀನ ದೇವಾಲಯಗಳು ಮತ್ತು ಇಳಕಲ್ ಸೀರೆ, ಮುಧೋಳ್ನಾಯಿ, ಚಾಲುಕ್ಯರ ವಾಸ್ತುಶಿಲ್ಪ, ಕೂಡಲ ಸಂಗಮ ಕ್ಷೇತ್ರ. ಈ ಜಿಲ್ಲೆಯು ಒಟ್ಟು 10 ತಾಲೂಕುಗಳನ್ನು ಒಳಗೊಂಡಿದೆ. ಬಾಗಲಕೋಟೆ, ಬಾದಾಮಿ, ಹುಣಗುಂದ, ಇಳಕಲ್, ಮುಧೋಳ್, ಬೀಳಗಿ, ಜಮಖಂಡಿ, ರಬಕವಿ ಬನಟ್ಟಿ, ತೇರದಾಳ, ಗುಳ್ಳೇದಗುಡ್ಡ. ಈಗ ಕಾಮೆಂಟ್ ಮಾಡಿ, ಕಾಫಿ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಎಂದು.